ರಾಷ್ಟ್ರೀಯ ಸಂಘರ್ಷ ಸಮಿತಿಗೆ ರಾಷ್ಟ್ರೀಯ ಸಂಘರ್ಷ ಸಮಿತಿಗೆ ಅಶೋಕ್ ರಾವತ್ ರವರಿಗೆ ಅಶೋಕ್ ರಾವತ್ ರವರಿಗೆ ಅಶೋಕ್ ರಾವತ್ ರವರಿಗೆ ರಮಾಕಾಂತ್ ನರಗುಂದ್ ರವರಿಗೆ ರಮಾಕಾಂತ್ ನರಗುಂದ್ ರವರಿಗೆ ರಮಾಕಾಂತ್ ನರಗುಂದ್ ರವರಿಗೆ ಶ್ರೇಷ್ಠ ಭಾರತ್ ಶ್ರೇಷ್ಠ ಭಾರತ್ ಶ್ರೇಷ್ಠ ಭಾರತ್ ಶ್ರೇಷ್ಠ ಭಾರತ್ ಶ್ರೇಷ್ಠ ಭಾರತ್ ಚಲೋ 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 ಬೇಕೇ ಬೇಕು ಬೇಕೇ ಬೇಕು ರಾಷ್ಟ್ರೀಯ ಸಂಘರ್ಷ ಸಮಿತಿಗೆ ರಾಷ್ಟ್ರೀಯ ಸಂಘರ್ಷ ಸಮಿತಿಗೆ ರಾಷ್ಟ್ರೀಯ ಸಂಘರ್ಷ ಸಮಿತಿಗೆ ಅಶೋಕ್ ರಾವತ್ ಅವರಿಗೆ ರಮಾಕಾಂತ್ ನರಗುಂದ್ ಸಾಹೇಬರಿಗೆ ರಮಾಕಾಂತ್ ನರಗುಂದ್ ಸಾಹೇಬರವರಿಗೆ ರಮಾಕಾಂತ್ ನರಗುಂದ್ ಸಾಹೇಬರವರಿಗೆ ಶ್ರೇಷ್ಠ ಭಾರತ್ ಶ್ರೇಷ್ಠ ಭಾರತ್ ಶ್ರೇಷ್ಠ ಭಾರತ್ ಶ್ರೇಷ್ಠ ಭಾರತ್ ಚಲೋ 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 ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ರಾಷ್ಟ್ರೀಯ ಸಂಘರ್ಷ ಸಮಿತಿಗೆ ಸುಬ್ಬಣ್ಣ ಅವರೇ, ಕುಲಕರ್ಣಿ ಅವರೇ, ನಾಗರಾಜ್ ಅವರೇ, ಸೋಮಶೇಖರ್ ಅವರೇ, ಪ್ರಾಣೇಶ್ ಅವರೇ ಹಾಗೂ ನನ್ನ ಪ್ರೀತಿಯ ಬಂಧುಗಳೇ, ಮಿತ್ರರೇ, ಸುಮಾರು ವಿಷಯಗಳನ್ನು ಮುಂದೆ ಬನ್ನಿ ಎಲ್ಲ ದೂರ ಇರೋರ್ನೆಲ್ಲ ಈ ಕಡೆ ಬರೋಕೆ ನಿಮಿಷ ಎಲ್ಲ ಮುಂದೆ ಬನ್ನಿ ಪ್ಲೀಸ್. ಸುಮಾರು ವಿಷಯಗಳನ್ನು ಸುಬ್ಬಣ್ಣ ಅವ್ರ ನಿಮಿತ್ತ ವಿಚಾರ. ನಾನು ವೆರಿ ಇಂಪಾರ್ಟೆಂಟ್ ಮಾತುಗಳನ್ನು ಅಷ್ಟೇ ಹೇಳೋಣ. ಅಷ್ಟೇ ಹೇಳಿ ಸರ್. ಇವತ್ತಿನ ದಿವಸ ಇದೇನು ಕಾರ್ಯಕ್ರಮ ಇದೆಯಲ್ಲ, ಬೆಂಗಳೂರಲ್ಲಿ ಒಂದೇ ಅಲ್ಲ, ಕರ್ನಾಟಕದ EPF ಆಫೀಸು ಎಲ್ಲೆಲ್ಲಿದೆ ಈ ಕಾರ್ಯಕ್ರಮ ನಾವು ಮಾಡ್ಲಿಕ್ಕತ್ತೀವಿ. ಯಾಕೆ BMTC KRTC ಬೆಂಗಳೂರಿಗೆ ಒಂದೇ ಇಲ್ಲ ಸರ್. ನಾನು ಇಲ್ಲೇ ಮೀಟಿಂಗ್ ಮಾಡಿ ಹೋದರೆ ಬಗೆಹರಿಯಲ್ಲ. ನನ್ನ ಬಂಧು ಮಿತ್ರರು ಕರ್ನಾಟಕದಾದ್ಯಂತ ಇದ್ದಾರೆ. ಅವ್ರದ್ದೇನು ಸರ್ ದಯವಿಟ್ಟು ಅಲ್ಲಿ ಡಿಸ್ಟರ್ಬ್ ಆಗುತ್ತೆ, ಈ ಕಡೆ ಬನ್ನಿ, ಸೈಲೆಂಟ್ ಆಗಿರಿ. ಈಗ ಅವ್ರನ್ನ ಯಾರು ಕೇಳಬೇಕು? ಕೆಲವು ಸಂಘಟನೆಗಳವ ಇಲ್ಲೇ ನಿಂತು ಮಾತಾಡಿ ಹೋಗ್ಬಿಡ್ತಾರೆ. ನನಗೆ ಎಲ್ಲರೂ ಬೇಕು, ಎಲ್ಲರೂ ಬೇಕಂದ್ರೆ ಎಲ್ಲರನ್ನೂ ಮಾತಾಡಿಸ್ಬೇಕು. ಆ ಕಾರಣದಿಂದ ಇವತ್ತಿನ ಕಾರ್ಯಕ್ರಮ KSRTC BMTC ಅದಲ್ಲದೆ ಬೇರೆ ಇಂಡಸ್ಟ್ರೀಸ್ ಕೂಡ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿವಿ. ಬೇರೆ ಇಂಡಸ್ಟ್ರಿಗೆ ಯಾಕೆ ಹಮ್ಮಿಕೊಂಡಿವಿ? ನಿಮಗೆ ತಿಳಿದಂಗೆ ಸರ್ಕಾರ ಒಂದು ಲೆಟರ್ ನಮಗೆ ಕೊಟ್ಟದು. ಏನಂತ ಕೊಟ್ಟದ? ರೆಸ್ಪೆಕ್ಟೇಬಲ್ ಪೆನ್ಷನ್ ಕೊಡ್ತೀವಿ, ಯಾರು ನ್ಯಾಯಬದ್ಧವಾಗಿ ಹೈಯರ್ ಪೆನ್ಷನ್ ಸಿಗಬೇಕೋ ಅವರಿಗೆ ನಾವು ಎಲ್ಲರಿಗೂ ಕೊಡ್ತೀವಿ. ಮೂರನೇದು ಆರೋಗ್ಯ ಸೌಲಭ್ಯವನ್ನು ಕೊಡ್ತೀವಿ. ಈ ಮೂರರ ಬಗ್ಗೆ ಸರ್ಕಾರ ನಮಗೆ ಲೆಟರ್ ಕೊಟ್ಟದ. ಬಿಹಾರ್ ಎಲೆಕ್ಷನ್ ಬಂದದಕ್ಕೆ ನಾವು ಅದನ್ನು ಮುಂದಾಲೋಚನೆ ಮಾಡಲಿಕ್ಕೆ ಹೋಗಲಿಲ್ಲ. ಬಿಹಾರ್ ಎಲೆಕ್ಷನ್ ಮುಗಿದೋಯ್ತು. ಈಗ ನಾವು ಸರ್ಕಾರಕ್ಕೆ ಒಂದು ಲೆಟರ್ ಬರೆದೀವಿ. ಏನಂತ ಬರೆದೀವಿ? ಇದೇ ತಿಂಗಳು 30ನೇ ತಾರೀಕು ಒಳಗೆ ನೀವು ಹೇಳ್ತಕ್ಕಂತಹ ಜವಾಬ್ದಾರಿಯನ್ನು ಮಾಡದೆ ಹೋದರೆ
ಐತಿಹಾಸಿಕ ಧರಣಿ ಡೆಲ್ಲಿಯಲ್ಲಿ 3 ಮತ್ತು 4ಕ್ಕೆ ಮಾಡ್ತೀವಿ ಅಂತ ಡಿಕ್ಲೇರ್ ಮಾಡಿದ್ವಿ. ಇದೇ ದೆಹಲಿ ಚಲೋ. ಯಾಕಂದರೆ ಸರ್ಕಾರದ ಮೇಲೆ ನಾವು ಪ್ರೆಷರ್ ತರಬೇಕು. ಈಗ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ನನಗೆ. ನಿಮ್ಮ ಮಕ್ಕಳು ಚಿಕ್ಕವರಿದ್ದಾಗ ನಿಮ್ಮಲ್ಲಿ ಬಂದು ಅಪ್ಪ ಒಂದು 500 ರೂಪಾಯಿ ಕೊಡು ಅಂತ ಕೇಳ್ತಾರೆ. ಹೇಗೆ ತಕ್ಷಣ ತೆಗೆದು ಕೊಡ್ತೀರೇನು? ಆಮೇಲೆ ಬಾ ಅಂತ ಆ ಮನೆಗೆ ಕೆಲಸ ಮಾಡಂತ ಅಲ್ಲೇಕಾಯಿ ತೊಗೊಂಬ ಅಂತ ಹೇಳ್ತೀರಿ. ಲೈಟ್ ಬಿಲ್ ಕಟ್ಟಿ ಬಾ 108 ಕೆಲಸ ಹೇಳ್ತಾರೆ. ಅದು ಹಿಂಗೆ. ಈಗ ಯಾವಾಗ ಅವ್ರು ಲೆಟ್ರ್ ಕೊಟ್ಟಾರ ಇದು ನಮಗೆ ಒಂದು ಮನೆ